ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿರು ಸಿರಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಸ್ಪೆಷಲ್ ಇಡ್ಲಿ. 6 ತಿಂಗಳು ಮಕ್ಕಳಿಂದ 100 ವರ್ಷದವರೆಗೂ ಎಲ್ಲರಿಗೂ, ಡಯಾಬಿಟಿಸ್ ಪೇಷಂಟ್ಸ್, ಯಾವುದೇ ಕಾಯಿಲೆ ಇದ್ದರೂ, ಜ್ವರ ಬಂದಿದ್ದರು, ಗರ್ಭಿಣಿ ಸ್ತ್ರೀಯರು, ಹೀಗೆ ಎಲ್ಲರಿಗೂ ಶಕ್ತಿ ಜೊತೆಗೆ ಆರೋಗ್ಯನ ಹೆಚ್ಚಿಸುವಂತಹ ಇಡ್ಲಿ. ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ನಾನು ಚೆಕ್ ಮಾಡಿದೆ, ಬಟ್ ಎಲ್ಲೂ ನನಗೆ ಕಾಣಿಸ್ಲಿಲ್ಲ. ನಾನು ಓನಾಗೆ ಟ್ರೈ ಮಾಡಿದ್ದು, ಸಕ್ಸಸ್ ಆಯಿತು. ನಾನೊಂದು 4 ಸಲ ಮಾಡಿದ್ದೀನಿ. ನಿಜವಾಗ್ಲೂ ಟೇಸ್ಟಲ್ಲಿ, ಹೆಲ್ತಿ ವೈಸ್ ತುಂಬ ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಚಿರು ಸಿರಿ ಇಡ್ಲಿಗೆ ಏನೇನು ಬೇಕು ಬನ್ನಿ ನೋಡೋಣ. ಫಸ್ಟು ಚಿರುಧಾನ್ಯ ಬೇಕು. ಚಿರುಧಾನ್ಯ ಅಂದರೆ ರಾಗಿ ಅಥವಾ ಸಜ್ಜೆ, ಜೋಳ, ಈ ಮೂರಲ್ಲಿ ಯಾವುದನ್ನಾದರೂ ತೊಗೋಬೋದು. ನಾನಿಲ್ಲಿ ರಾಗಿನ ತೊಗೊಂಡಿದ್ದೀನಿ. ರಾಗಿ 2 ಕಪ್ಪಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡಿರುವಂತಹ ರಾಗಿನ ಬಳಸಬೇಕು. ಇನ್ನು ಸಿರಿ ಅಂದರೆ ಸಿರಿಧಾನ್ಯ, ಮಿಲೆಟ್. ಯಾವ ಮಿಲೆಟ್ ಆದರೂ ಬಳಸ್ಬೋದು. ಈ 5 ಮಿಲೆಟಲ್ಲಿ ಯಾವುದನ್ನಾದರೂ ಬಳಸ್ಬೋದು. ನಾನು 1 ಕಪ್ಪಷ್ಟು ಸಾಮೆ ರವೆನ ಹಾಕ್ಕೊಂಡಿದ್ದೀನಿ. ನೀವು ಸಾಮೆನೇ ಹಾಕೋಬೋದು, ರವೆನೇ ತೊಗೋಬೇಕು ಅಂತ ಏನಿಲ್ಲ. ನಂತರ 1 ಕಪ್ಪಷ್ಟು ಅನ್ಪಾಲಿಷ್ಡ್ ಕೆಂಪಕ್ಕಿ, ರಾಜಮಣಿ ರೈಸ್ ಅಂತಾರೆ, ಅನ್ಪಾಲಿಷ್ ಆಗಿರೋದು ತೊಗೋಬೇಕು. ನಂತರ 1 ಕಪ್ಪಷ್ಟು ಅನ್ಪಾಲಿಷ್ಡ್ ಉದ್ದಿನ ಕಾಳು, ಬೇಳೆ ತೊಗೊಂಡಿಲ್ಲ, ಕಾಳು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ 2 ಸಲ ನೀರಿಂದ ತೊಳಿರಿ. ಸಿರಿಧಾನ್ಯ ಮತ್ತು ಚಿರುಧಾನ್ಯಗಳನ್ನ ತೊಳಿಬೇಕಾದ್ರೆ ಜಾಲ್ರಿ ಅಂದರೆ ಫಿಲ್ಟರ್ನ ಯೂಸ್ ಮಾಡಿ, ಇಲ್ಲಾಂದರೆ ತೊಳಿಬೇಕಾದ್ರೇ ತುಂಬ ಧಾನ್ಯಗಳು ನೀರಲ್ಲಿ ಹೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ನಂತರ ಎಲ್ಲ ಧಾನ್ಯಗಳು ಮುಳುಗೋವರೆಗೂ ನೀರು ಹಾಕಿ 8 ರಿಂದ 10 ಗಂಟೆ ನೆನೆಯಲು ಬಿಡಬೇಕು. ಇದ್ರ ಜೊತೆ 1 ಹಿಡಿ ಕೆಂಪಕ್ಕಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದರ ಬದಲು ಸಿರಿಧಾನ್ಯದ ಅವಲಕ್ಕಿ ಕೂಡ ಸಿಗ್ತಾ ಇದೆ ಇವಾಗ ಮಾರ್ಕೆಟಲ್ಲಿ. ನೀವು ಅವಲಕ್ಕಿನೇ ಬಳಸಲ್ಲ ಅಂತಂದರೆ ಅವಲಕ್ಕಿ ಬದಲು ಸಿರಿಧಾನ್ಯದ ಅನ್ನನ ಬಳಸ್ಬೋದು. 1 ಹಿಡಿಯಷ್ಟು ಸಿರಿಧಾನ್ಯದ ಅನ್ನನ ಹಾಕೋಬೋದು. ನಿಮಗೆ ಈ ಚಿರುಧಾನ್ಯ ಬೇಡ, ಬರೀ ಸಿರಿಧಾನ್ಯದಿಂದನೇ ಇಡ್ಲಿ ಬೇಕು ಅಂತಂದರೆ ನಾನು 3 ವರ್ಷದ ಹಿಂದೆಯೇ ಬರೀ ಸಿರಿಧಾನ್ಯದಿಂದನೇ ಹೇಗೆ ಇಡ್ಲಿ, ದೋಸೆ, ಪಡ್ಡು ಮಾಡೋದನ್ನು ತೋರಿಸಿದ್ದೀನಿ. ಆ ವಿಡಿಯೋನ ನೋಡಿ. 8 ಗಂಟೆ ನಂತರ ಎಷ್ಟು ಚೆನ್ನಾಗಿ ನೆಂದಿದೆ. ಆ ನೀರನ್ನೆಲ್ಲ ಚೆಲ್ಲಬೇಕು. ಮತ್ತೆ ಒಂದು ಸಲ ನೀರು ಹಾಕಿ ಚೆನ್ನಾಗಿ ತೊಳಿರಿ. ನಂತರ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಮೆತ್ತಗೆ ರುಬ್ಕೋಬೇಕು. ತುಂಬ ನೀರಾಗಿ ರುಬ್ಕೋಬೇಡಿ, ಫಸ್ಟ್ ಗಟ್ಟಿಯಾಗಿ ರುಬ್ಕೋಬೇಕು. ಏನಕ್ಕೆ ಅಂದರೆ ನಾವು ಫಸ್ಟ್ ಇಡ್ಲಿ ಹಾಕ್ಕೊಳ್ಳೋದು, ನಂತರ ದೋಸೆ ಹಾಕ್ತೀವಿ. ಎಲ್ಲನೂ ಮೆತ್ತಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ. ಲಾಸ್ಟ್ಗೆ ಅವಲಕ್ಕಿನ ಹಾಕಿ ರುಬ್ಕೋಬೇಕು. ಅವಲಕ್ಕಿನೂ ಚೆನ್ನಾಗಿ ಗ್ರೈಂಡ್ ಆಗಿದೆ. ಎಲ್ಲನೂ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಕಲಿಸೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದ್ರ ಜೊತೆಗೆ ಫರ್ಮೆಂಟೇಷನು ಚೆನ್ನಾಗಾಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಚಿರುಧಾನ್ಯ ಅಥವಾ ಸಿರಿಧಾನ್ಯದಿಂದ ನೀವು ಇಡ್ಲಿ, ದೋಸೆ ಮಾಡಬೇಕಾದ್ರೆ ದೊಡ್ಡ ಪಾತ್ರೆಯಲ್ಲೇ ಹಿಟ್ಟು ಹಾಕಬೇಕು. ತುಂಬ ಉಕ್ಕು ಬರುತ್ತೆ. ನೋಡಿ, ನಾನು ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ. ಮುಚ್ಚಳ ಮುಚ್ಚಿಟ್ಟು ರಾತ್ರಿ ಎಲ್ಲ ಹಾಗೆ ಬಿಡಿ. ನೋಡಿ, ಬೆಳಗ್ಗೆ 5 ಗಂಟೆಗೆ ಎಷ್ಟು ಉಕ್ಕು ಬಂದುಬಿಟ್ಟಿದೆ. ನಾವು ಬಳಸುವಂತಹ ರಾಗಿ, ಸಿರಿಧಾನ್ಯ, ಚಿರುಧಾನ್ಯ, ಬೇಳೆ ಎಲ್ಲ ಆರ್ಗ್ಯಾನಿಕ್ ಆಗಿದ್ರೆ ಖಂಡಿತವಾಗ್ಲೂ ಹಿಟ್ಟು ಇಷ್ಟು ಚೆನ್ನಾಗಿ ಉಕ್ಕು ಬರುತ್ತೆ. ನಾನು ದೊಡ್ಡ ಪಾತ್ರೆಗೆ ಹಾಕಿದ್ರೂ ಇಷ್ಟೊಂದು ಉಕ್ಕು ಬಂದುಬಿಟ್ಟಿದೆ. ಕೆಳಗೆ ಬಿದ್ದು ಸ್ವಲ್ಪ ವೇಸ್ಟ್ ಆಯಿತು ಅಷ್ಟೇ. ಈ ರೀತಿ ಇಡ್ಲಿ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಿಟ್ಟನ್ನು ಕಲಸಿಡಿ, ಓಕೆನಾ? ನಂತರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟು ಒಂದು ಪಾತ್ರೆಗೆ ತೊಗೊಳ್ಳಿ. ಉಳಿದ ಹಿಟ್ಟನ್ನು ಮರಿದಲೇ ಸ್ಟೀಲ್ ಬಾಕ್ಸ್ ಅಥವಾ ಗಾಜಿನ ಬಾಕ್ಸಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡಿ. ನಾನು ಫಸ್ಟ್ ದಿನ ಇಡ್ಲಿ ಮಾಡ್ತೀನಿ, ನೆಕ್ಸ್ಟ್ ಡೇ ದೋಸೆ ಅಥವಾ ಪಡ್ಡುನ ಮಾಡ್ತೀನಿ. ನಾನು ತೋರಿಸಿದ ಅಳತೆಗೆ ನಮ್ಮನೇಲಿ 6 ಜನಕ್ಕೆ 2 ದಿನಕ್ಕೆ ತಿಂಡಿ ಆಗುತ್ತೆ. ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಗಾಣದ ಎಣ್ಣೆ ಹಾಕಿ, ನಾನು ಗಾಣದ ಶೇಂಗಾ ಎಣ್ಣೆನ ಬಳಸೋದು, ರಿಫೈನ್ಡ್ ಆಯಿಲ್ಸ್ನ ಬಳಸಬೇಡಿ. ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನ ಕಲಿಸ್ಬೇಕು. ತುಂಬ ಜನ ಇಡ್ಲಿ ಕುಕ್ಕರ್ ಮತ್ತು ಪ್ಲೇಟು ಅಲ್ಯೂಮಿನಿಯಂ ಬಳಸ್ತಾ ಇರ್ತಾರೆ. ದಯವಿಟ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬೇಡಿ. ಅಲ್ಯೂಮಿನಿಯಂ ನಮ್ಮ ಆಹಾರದಿಂದ ದೇಹ ಸೇರುತ್ತೆ, ಅದರಿಂದ ತುಂಬ ದೀರ್ಘಕಾಲಿಕ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ದಯವಿಟ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬೇಡಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಟೀಲ್ ಪಾತ್ರೆಗಳನ್ನ ಬಳಸಿ. ಸ್ಟೀಲ್ ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಿಟ್ಟು ಹಾಕಿರುವಂತಹ ಪ್ಲೇಟ್ಸ್ನು ಕುಕ್ಕರ್ನಲ್ಲಿಟ್ಟು 15 ರಿಂದ 20 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸಬೇಕು. ಸಿರಿಧಾನ್ಯ ಆಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. 18 ರಿಂದ 20 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ.
ಚಾಕ್ಲೇಟ್ ಕಲರ್ನಲ್ಲಿದೆ ಅಲ್ವಾ, ಮಕ್ಕಳಿಗೆ ಚಾಕ್ಲೇಟ್ ಇಡ್ಲಿ ಅಂತ ಹೇಳಿ ತಿನ್ನಿಸ್ಬೋದು. ತುಂಬ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಇಡ್ಲಿಗೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನು ರೆಸಿಪಿ ಆಲ್ರೆಡಿ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಜೊತೆಗೆ ಹುಚ್ಚೆಳ್ಳು ಚಟ್ನಿ, ಅಗಸೆ ಬೀಜದ ಚಟ್ನಿ ಕೂಡ. ಈ ರೀತಿ ಹೆಲ್ದಿ ಇಡ್ಲಿ ಮಾಡಿದಾಗ ಹೆಲ್ದಿ ಚಟ್ನಿ ಮತ್ತು ಚಟ್ನಿ ಪುಡಿಗಳಿದ್ರೆ ಚೆನ್ನಾಗಿರುತ್ತಲ್ವಾ. ವರ್ಲ್ಡ್ಸ್ ಬೆಸ್ಟ್ ಹೆಲ್ದಿ ಬ್ರೇಕ್ಫಾಸ್ಟ್ನಲ್ಲಿ ಈ ಚಿರು ಸಿರಿ ಇಡ್ಲಿ ಕೂಡ ಒಂದು. ಫಸ್ಟ್ ಡೇ ಇದನ್ನು ಇಡ್ಲಿ ಮಾಡ್ಕೊತೀನಿ, ನೆಕ್ಸ್ಟ್ ಡೇ ನೋಡಿ ದೋಸೆ ಹಾಕಿದ್ದೀನಿ. ದೋಸೆ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ, ಕಲರ್ ಮಾತ್ರ ಚೇಂಜ್ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಈ ರೀತಿ ಹೆಲ್ದಿ ರೆಸಿಪೀಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.